ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರಾ ಇವೆಲ್ಲ ಸಿಗುತ್ತೆ ಅಂತ? ಖಂಡಿತವಾಗ್ಲೂ ಇಲ್ಲ. ಸಾಕ್ಷಾತ್ ಶಿವ ಪಾರ್ವತಿ ನೋಡ್ದಂಗಾಯ್ತು. ಶ್ರೀಯಾ ನಿಶಾ ಇಬ್ರು ಹುಡುಗಿಯರಲ್ವಾ? ಹೌದೌದು, ಇಬ್ರು. ಈ ಮಗು ಥೇಟ್ ಪುಟ್ಟ ಪಾರ್ವತಿ ಮುಖಲಕ್ಷಣ, ಅದೇ ರೀತಿ ದೊಡ್ಡ ಪಾರ್ವತಿ. ಆಮೇಲೆ ಈ ಚಿಕ್ಕ ಮಗು, ಹೊಸ ಮಗು, ಈ ಪೌರಾಣಿಕ ಪಾತ್ರಗಳನ್ನ ಮಾಡಕ್ಕೆ ಎಂತೆಂತ ದೊಡ್ಡವರೇ ಯೋಚನೆ ಮಾಡ್ತಾರೆ ಒಂದ್ಸತಿ, ಹೆಂಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸಿದ್ರು ಮಕ್ಳ ಕೈಲಿ ಅಂತ. ಆಮೇಲೆ ಈ ಪುಟಾಣಿ ಶಿವ ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಷ್ಟು ಗ್ರೇಸ್ಫುಲ್ ಆಗಿ ಡ್ಯಾನ್ಸ್ ಮಾಡ್ತಾ ಇತ್ತು ಅಂದ್ರೆ, ಸೋ ಸ್ವೀಟ್. ಬಹಳ ಮುದ್ದಾಗಿ ಮಾಡಿದ್ರು. ಮೊದಲು ಅಂದ್ರೆ ಇವ್ರ ಸ್ಕಿಟ್ ಸ್ಟಾರ್ಟ್ ಆಗಿದ್ದೆ ಒಂದು ತುಂಬಾ ಪಾಸಿಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ಶುರು ಆಯ್ತು. ಭಾರ್ಗವ್ ಅಂಡ್ ರೇವತಿ ಎಷ್ಟು ಗ್ರೇಸ್ಫುಲ್ ಆಗಿದ್ದೀರಾ ನೀವಿಬ್ರು ಅಂದ್ರೆ ಈ ರೀತಿ ನಡ್ಕೊಂಡ್ ಬರೋದಿರ್ಬೋದು. ನಮಗೆ ಎಸ್ಪೆಷಲಿ ಇಂಚರ ಅವರು ಕೆಳಗಡೆ ಮಲ್ಕೊಂಡಾಗ ಕಣ್ಕೊಟ್ಟು ಅವ್ರಿಬ್ರು ಮೇಲ್ ಬರೋದು ನನಗಂತೂ ಮೈ ಜುಮ್ ಅಂತು. ದರ್ಶನ್ ಅವ್ರು ಬಂದಾಗ ಸರ್ ಹೇಳ್ದಾಗೆ ನಾನು ರಾಜ್ಕುಮಾರ್ ಅವರ ಧ್ವನಿ ಅಭಿಮಾನಿ. ಆ ರಾಜ್ಕುಮಾರ್ ಅವರ ಹಾಡು ಬಂದ ತಕ್ಷಣ ಮೈ ಜುಮ್ ಅಂತು ನನಗೆ ಅವ್ರ ಪಾತ್ರ ಬಂದಾಗ. ಅಂಡ್ ಈ ಮಗು ತುಂಬಾ ಚೆನ್ನಾಗಿ ಮಾಡಿದೆ ಪುಟ್ಟ. ವೆರಿ ವೆರಿ ಗುಡ್. ಅಪ್ರಿಶಿಯೇಟ್ ಮಾಡಬೇಕು. ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಹೋಲ್ ಆರ್ಟ್ ಡಿಪಾರ್ಟ್ಮೆಂಟ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಫಾರ್ಮಿಂಗ್. ಥ್ಯಾಂಕ್ ಯು. ಕೇಳು ಚಂದ್ರತಾತನ್ ಕೇಳು, ಹೆಂಗಿತ್ತು ನಮ್ ಸ್ಕಿಟ್ ಅಂತ? ಚಂದ್ರತಾತ ಹೆಂಗಿತ್ತು ನಮ್ ಸ್ಕಿಟ್? ಪಸಂದಾಗಿತ್ತಮ್ಮ. ಈ ಸ್ಕಿಟ್ಟು ಅಚ್ಚುಕಟ್ಟಾಗಿ ಪ್ರೊಫೆಷನಲಿಸಮ್ ಅಂತ ಏನಂತೀವಿ, ವೃತ್ತಿಪರತೆ ಅಂತ ಏನ್ ಹೇಳ್ತೀವಿ, ಅದು ಎಲ್ಲದರಲ್ಲೂ ಕಾಣಿಸ್ತು. ಅಭಿನಯದಲ್ಲಿ, ಪಾತ್ರವರ್ಗದಲ್ಲಿ, ಅಲಂಕಾರದಲ್ಲಿ, ಮುಖ ಅಲಂಕಾರದಲ್ಲಿ, ಆಮೇಲೆ ಬಟ್ಟೆ ವಸ್ತ್ರಾಭರಣದಲ್ಲಿ, ಭಕ್ತಿ ಪರಾಕಾಷ್ಠೆಯಲ್ಲಿ ಯಾರಿಗೂ ಏನು ಕಡಿಮೆ ಇಲ್ಲ. ವೃತ್ತಿ ರಂಗಭೂಮಿಲಿ ಹಿಂದೆ ನೋಡ್ತಿದ್ದು ಅವರು ನಿರರ್ಗಳವ ಮಾಡೋರು. ವಿಶೇಷವಾಗಿ ಇಂಚರ ಬಗ್ಗೆ ಇವರೆಬ್ಬರು ಹೇಳಿದ್ದಾರೆ. ಅದು ಒಂದು ಹೆಣ್ಣು ಆಗಿ ಅದು ಗಂಡು ಪಾತ್ರವನ್ನು ಅಷ್ಟು ನಿರರ್ಗಳವಾಗಿ ತಲ್ಲೀನತೆಯಿಂದ ನಮಗೆ ಹೇಳಿದ್ದು ನೋಡಿದ್ರೆ ಬಹಳ ಸಂತೋಷ. ಅದಕ್ಕೊಂದು ಜೋರಾದ ಚಪ್ಪಾಳೆಯನ್ನು ನೋಡಿ. ಈಗ ಇಲ್ಲಿ ಸಂಕ್ರಾಂತಿ ಹಬ್ಬ ಹಿಂದೂಗಳ ಪ್ರಮುಖ ಹಬ್ಬ. ಇಲ್ಲಿ ಎರಡು ಪಂಥ ಇದೆ, ವಿಷ್ಣು ಪಂಥ, ಶೈವ ಪಂಥ ಅಂತ. ವಿಷ್ಣು ಪಂಥ ಉತ್ತರ ಭಾರತದಲ್ಲಾಗತ್ತೆ, ದಕ್ಷಿಣ ಭಾರತದಲ್ಲಿ ಶಿವನ ಪಂಥ ಶೈವ. ಬಹಳ ಮುಖ್ಯವಾಗಿ ಶಿವ ಪಾರ್ವತಿಯವರು ವಿವಾಹ ದಿನ ಅಂತ ಆಚರಿಸ್ತಾರೆ. ಶಿವ ತಾಂಡವ ನೃತ್ಯ ಕೂಡ ಅವತ್ತೇ ಪ್ರಾರಂಭ ಭೂಮಿನಲ್ಲಿ ಶಿವ ಮಾಡಿದ್ದು ಅಂತಲೂ ಕೂಡ ಇದೆ. ಇದ್ರ ಜೊತೆಯಲ್ಲಿ ಜಾಗರಣೆಗೆ ಮಹತ್ವವನ್ನು ಕೊಟ್ಟು ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸ್ಕೊಳ್ಳಿ ಅಂತ ಹೇಳಿರ್ತಕ್ಕ, ಅದಕ್ಕೆ ಶಿವರಾತ್ರಿ ದಿವಸ ಜಾಗರಣೆ ಮಾಡ್ತಕ್ಕಂಥದ್ದು. ಹಾಲಾಹಲ ಸೇವನೆ ಅಂದ್ರೆ ನೀಲಕಂಠ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಜಗತ್ತನ್ನು ರಕ್ಷಿಸಲು ಶಿವನು ವಿಷವನ್ನು ಕುಡಿದು ಹಾಲಾಹಲ ತನ್ನ ಗಂಟಲಿನಲ್ಲಿ ಹಿಡಿದುಕೊಂಡ ದಿನ ಇದು ನಾವು ನಂಬಿರೋದ್ರಿಂದ ಭಕ್ತಿಯಲ್ಲಿ, ಅದಕ್ಕೆ ಶಿವರಾತ್ರಿಯಲ್ಲಿ ಜಾಗರಣೆ, ಬಿಲ್ವಪತ್ರೆ ಪೂಜೆ ಎಲ್ಲವನ್ನು ನಾವು ಮಾಡ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಧರ್ಮ ಉಳಿದಿದೆ, ಸತ್ಯ ಉಳಿದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅಷ್ಟೇನೆ. ಧನ್ಯವಾದಗಳು. ಧನ್ಯವಾದ. ಈಗ ಪುಟಾಣಿ ಶಿವ ಪಾರ್ವತಿ ಮಾತಾಡ್ಸೋಣ. ಅರ್ಸಿಕೆರೆ ನಿಶಿತ ಅಲ್ವಾ? ಹೇಳು ಪುಟಿ, ಖುಷಿ ಆಯ್ತಾ ಈ ಪಾತ್ರ ಮಾಡಿ? ತುಂಬಾ ಖುಷಿ ಆಯ್ತು ಈ ಪಾತ್ರ ಕೊಟ್ಟಿದ್ಕೆ. ಯಾರು ನಿಮ್ಮ ಅಪ್ಪ ಅಮ್ಮ ಬಂದಿಯಾರಾ? ಅಮ್ಮ ಬಂದಿದ್ದಾರೆ, ಅಜ್ಜಿ ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ? ಅಮ್ಮನ ಹೆಸರೇನು? ಪ್ರಿಯಾ. ಪ್ರಿಯಾ. ಅಪ್ಪನ ಹೆಸರೇನು? ಓಕೆ, ನೋ ಪ್ರಾಬ್ಲಮ್. ಇನ್ಯಾರಿದ್ದಾರೆ? ಬೇರೆ ಯಾರಿದ್ದಾರೆ? ಅಜ್ಜಿ ಇದ್ದಾರೆ. ಓಕೆ. ಅಜ್ಜಿ ಹೆಸರೇನು? ತಾರಾ. ಒಟ್ಟಲ್ಲಿ ನೀನ್ ತುಂಬಾ ಚೆನ್ನಾಗಿ ಮಾಡಿದೆ, ತುಂಬಾ ಮುದ್ದ ಕಾಣಿಸ್ತಾ ಇದ್ದೆ ಇವತ್ತು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ವೆಲ್ಕಮ್ ಟು ಕಿಲಾಡಿ ಜೂನಿಯರ್. ಥ್ಯಾಂಕ್ ಯು. ಎಸ್. ಇನ್ನ ಶಿವ ಯಾರು ಬಂದಿದ್ದಾರೆ ಮನೆಯಿಂದ? ಮನೆಯಿಂದ ಅಮ್ಮ, ಅಪ್ಪ, ಅಣ್ಣ. ಓ, ವೆರಿ ಗುಡ್. ನಿಜವಾಗ್ಲೂ ನಿಮ್ಮ ಮಗುಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ. ಏನ್ ಕೊಡಕ್ಕಾಗದ್ರು ಅಪ್ಪ ಅಮ್ಮ ಸಂಸ್ಕಾರ ಕೊಟ್ಬಿಟ್ರೆ ಸಾಕಂತೆ. ಪುಟಿ, ಹೆಂಗಿತ್ತು ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಬಂದು ಆಕ್ಟ್ ಮಾಡಿದಲ್ಲ? ಸೊ ಫ್ಯಾಂಟಾಸ್ಟಿಕ್. My goodness. This kid is fantastic. Thank you. Good.